ಮಹಾವತಾರ ನರಸಿಂಹ ಇದೊಂದು ಆನಿಮೇಷನ್ ಪೌರಾಣಿಕ ಸಿನಿಮಾ. ಹಿರಣ್ಯಕಶಿಪು ನರಸಿಂಹ ಹಾಗೂ ಭಕ್ತ ಪ್ರಹ್ಲಾದನ ಕಥೆಗೆ ಕಾರ್ಟೂನ್ ಟಚ್ ಕೊಟ್ಟು ಪ್ರೇಕ್ಷಕರನ್ನು ರಂಜಿಸಿದ ಸಿನಿಮಾ. ಈ ಸಿನಿಮಾಗೆ ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಮೊದಲೆರಡು ವಾರ ಭರ್ಜರಿ ಕಲೆಕ್ಷನ್ ಮಾಡಿದ ಈ ಸಿನಿಮಾ ಮೂರನೇ ವಾರದಲ್ಲೂ ಹಾಗೂ ನಾಲ್ಕನೇ ವಾರದಲ್ಲೂ ಉತ್ತಮ ಗಳಿಕೆ ಕಂಡಿದೆ. ಅದರಲ್ಲೂ ನಾಲ್ಕನೇ ವಾರ ಈ ಸಿನಿಮಾ ಕ್ರೇಜಿ ಕಲೆಕ್ಷನ್ ಆಗಿದೆ. ಮಹಾವತಾರ ನರಸಿಂಹ ಈ ಸಿನಿಮಾ ಒಟ್ಟು 28 ದಿನಗಳಲ್ಲಿ ವಿಶ್ವದಾದ್ಯಂತ 250 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಇನ್ನೊಂದು ಕಡೆ ಸೂಪ್ರಂಸೋ ಸಿನಿಮಾ ನಿರ್ದೇಶನ ಮಾಡಿದ ಜೆ.ಪಿ. ತೂಮಿನಾಡು ಅವರಿಗೆ ಸೀಕ್ವೆಲ್ ಮಾಡಬೇಕು ಅನ್ನೋ ಆಸೆ ಇದೆ. ಇದನ್ನು ಈಗಾಗಲೇ ರಾಜ್ ಬಿ ಶೆಟ್ಟಿಯವರ ಬಳಿಯೂ ವ್ಯಕ್ತಪಡಿಸಿದ್ದಾರೆ. ಆದರೆ ರಾಜ್ ಬಿ ಶೆಟ್ಟಿ ಮಾತ್ರ ಸೂಪ್ರಂಸೋ ಪಾರ್ಟ್ 2 ಸಿನಿಮಾ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನೀವು ಬೇಕಾದರೆ ಮಾಡ್ಕೊಳ್ಳಿ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಹೀಗಾಗಿ ಸೂಪ್ರಂಸೋ ಪಾರ್ಟ್ 2 ಸಿನಿಮಾ ಬರೋದು ಅನುಮಾನ. ಸಮಂತಾ ರುದ್ರಪ್ರಭು ಮತ್ತೊಂದು ವಿಶೇಷ ಹಾಡಿಗೆ ಸಜ್ಜಾಗುತ್ತಾ ಇದ್ದಾರೆ. ಸುಚಿಬಾಬು ನಿರ್ದೇಶನದ ಮತ್ತು ರಾಮ್ ಚರಣ್ ನಟಿಸಿರುವ A.R. ರೆಹಮಾನ್ ಸಂಗೀತ ಸಂಯೋಜನೆ ಮಾಡಿರುವ ಮುಂಬರುವ ತೆಲುಗು ಚಿತ್ರ ಪೆದ್ದಿಯಲ್ಲಿ ಅವರು ಒಂದು ಹಾಡಿನಲ್ಲಿ ಕಾಣಿಸಿಕೊಳ್ಳುವ ನಿರೀಕ್ಷೆಗಳು ಇವೆ. ನಟಿಯ ಸಂಭಾವನೆ ಮೊತ್ತವು 5 ಕೋಟಿ ರೂಪಾಯಿಗಳನ್ನು ತಲುಪಬಹುದೆಂದು ಅಂದಾಜು ಮಾಡಲಾಗಿದೆ. ಚರ್ಚೆಗಳು ಇನ್ನೂ ನಡೆಯುತ್ತಾ ಇದ್ದರೂ ಶೀಘ್ರದಲ್ಲೇ ಅಧಿಕೃತ ಘೋಷಣೆ ನಿರೀಕ್ಷಿಸಲಾಗಿದೆ. ಪುಷ್ಪ ಚಿತ್ರದ ಸಮಂತಾ ರುದ್ರಪ್ರಭು ಅವರ ಹಾಡು ಊ ಅಂಟವಾ ಮಾವ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿತ್ತು. ಅದರ ಆಕರ್ಷಕ ರಾಗ ಮತ್ತು ರೋಮಾಂಚಕ ನೃತ್ಯ ಸಂಯೋಜನೆಯು ದೇಶಾದ್ಯಂತ ವೀಕ್ಷಕರ ಪ್ರೀತಿ ಮತ್ತು